ಕಟ್ಟಿದ ಓಂ ಹ್ರಿಯಃಪತ್ತೆ ನಿತ್ಯಾಗಣಿತಗುಣಮಾಣಿಕ್ಯಭಿಷಿತಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋಸೇ ಶಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಸಾತೋರ್ಮ ಜಿಜ್ಞಾಸಾವು. ದೇವತೆಗಳಲ್ಲೂ ಸೈಡ್ ಎಫೆಕ್ಟ್ ಇದೆ, ಗೊತ್ತಾಯ್ತಾ? ವಾಯುದೇವರು ದೇವರು ಬಿಟ್ಟುಬಿಟ್ರೆ ಸೈಡ್ ಎಫೆಕ್ಟ್ ಏನು? ಹಸುರಾವೇಶ ಯಾವೆಲ್ಲರೂ ಬರುತ್ತೆ ಅವರಲ್ಲಿ. ಅದರಿಂದ ಏನಾಗುತ್ತೆ? ಇದಾಗಲ್ಲ, ಅಲ್ಟಿಮೇಟ್ ಅಲ್ಲ ಅವರು, ಅಲ್ಟಿಮೇಟ್ ಅಲ್ಲ. ಸೈಡ್ ಎಫೆಕ್ಟ್ ಫ್ರೀ ಅಂದರೆ ಇವರಿಬ್ಬರೇ ಸರ್ವೋತ್ತಮ ವಾಯು ದೇವತೆಗಳು ಸರ್ವೋತ್ತಮ ವಾಯುದೇವರು, ಆಲ್ ಸರ್ವೋತ್ತಮ ನಾರಾಯಣ. ಅದು ಬಿಟ್ಟುಬಿಟ್ರೆ ವಾಯುರ್ದೇವದೇವೋ ವಿಶಿಷ್ಟ ಅಂತ ಹೇಳ್ತೀವಲ್ಲ, ಹಾಗೆ. ಆಗದೆ ಹೋದರೆ ಹಸುರಾವೇಶ ಬಂದು ಉಪಯೋಗ ಏನು? ನೀವು ಪಾಯಸಕ್ಕೆ ಉಪ್ಪು ಹಾಕಿದರೆ ರುಚಿ ಕೆಡದೆ ಹೋದರೆ, ಉಪ್ಪು ಹಾಕಿದ್ರೆ ಸಕ್ಕರೆ ಹಾಕಿದ್ರೆ ಕೆಡುತ್ತೆ ಅಂತಾರೆ, ಹಾಕ್ಬಾರ್ದು ಅಂತಾರೆ. ಕೆಡಲೇಬೇಕಲ್ಲ ಅದು, ಗೊತ್ತಾಯ್ತು. ಬ್ರೇಕ್ ಫೇಲ್ ಆದಮೇಲೆ ಬ್ರೇಕ್ ಫೇಲ್ ಆಗಲಿ, ಸರಿಗೆ ಹೋದರೆ ಸರಿ ಹೋದರೆ ಬ್ರೇಕ್ ಫೇಲ್ ಅಲ್ಲ ಅಂತ ಅರ್ಥ. ಗೊತ್ತಾಯ್ತು, ಬ್ರೇಕ್ ಫೇಲ್ ಸರಿ ಹೋಗೋ ಸಾಧ್ಯತೆಯೇ ಇಲ್ಲ. ಕಥಮಿತ್ಯತಃ ಏನಾಗಿತ್ತೀಗ? ಕುಪಿತಾ ಹಿ ಫಣಚ್ಛಾಯ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರಿಯಃ ಪತಿಂ ಏವಂಚ ಶಬ್ದಾನಾಂ ನಾರ. ಅದಕ್ಕೆ ನಾವು ಜ್ಞಾನಿಗಳಿಗೆ ಯಾತಕ್ಕೆ ಇವೆಲ್ಲ ಹೆಚ್ಚು ರೋಗ ಬರೋಲ್ಲ ಅಂತ ಕೇಳಿದರೆ, ಅವ್ರ ಔಷಧಿ ಪ್ರಶ್ನೆ ಅಲ್ಲ. ಸತ್ವಗುಣ ಔಷಧಿ ಅಂದರೆ ಏನು ಗೊತ್ತಾ? ಸತ್ವಗುಣ ಅಂತ ಅರ್ಥ. ಎಲ್ಲಿ ಡಿಫಿಷಿಯನ್ಸಿ ಬಂದ ತಕ್ಷಣ ರೋಗ ಶುರುವಾಗುತ್ತೆ. ಎಷ್ಟಿರಬೇಕು ಅಷ್ಟಿರಬೇಕು, ಬ್ಯಾಲೆನ್ಸ್ಡಾಗಿರಬೇಕು. ಅದನ್ನ ಸತ್ವಗುಣದ ಆಹಾರ ತೊಗೊಂಡ್ಬಿಟ್ಟ ತಕ್ಷಣ ಬ್ಯಾಲೆನ್ಸ್ ಆಗಿಬಿಟ್ಟು ಸರಿ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ತಮಗುಣ ಆಹಾರ ಬಿಟ್ಬಿಡಬೇಕು, ಇದು ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕೆ ಆಹಾರನೇ ಔಷಧಿ ಅಂತ ಅದಕ್ಕೆ ಕರೆದು. ಸರಿಯಾದ ಔಷಧಿ ಅಂದರೆ ಯಾವುದೂ ಅಲ್ಲ. ಯಾವುದದು? ಒಳ್ಳೆಯ ಆಹಾರನೇ ಔಷಧಿ. ಇವತ್ತು ಔಷಧಿನೇ ಆಹಾರ ಉಲ್ಟಪಲ್ಟಾಗ್ಬಿಟ್ಟಿದೆ. ಇವತ್ತು 20 ಟ್ಯಾಬ್ಲೆಟ್ಸ್ ತೊಗೋತೀವಿ ಅಂತಾರೆ, ಏನು ಮಾಡಿ 20 ಸಲ ದೇವ್ರ ಬೇರೆ ಕುಡಿಬೇಕು, ತಕ್ಕಂತೆ ತಿನ್ನಬೇಕು, ಅದೇನಾಗುತ್ತೆ? ಉಲ್ಟಪಲ್ಟಾಗಿ. ಆಹಾರನೇ ಔಷಧಿ ಎಂಬುದಕ್ಕೆ ಇನ್ನೊಂದು ಅರ್ಥ ಇದೆ. ಆಹಾರ ಔಷಧಿ ಆದ್ದರಿಂದ ಔಷಧಿ ಹೇಗೆ ಪ್ರಿಸ್ಕ್ರೈಬ್ ಡೋಸ್ ತೊಗೋತೀರೋ, ಆಹಾರ ಪ್ರಿಸ್ಕ್ರೈಬ್ನಷ್ಟು ತಿನ್ನಿ, ಜಾಸ್ತಿ ತಿನ್ನಬೇಡಿ ಅಂತ. ಯುಕ್ತ ಆಹಾರ ವಿಹಾರಸ್ಯ. ಔಷಧಿ ಯುಕ್ತ ಆಹಾರ ತೊಗೋಬೇಕಾನೆ. ಇವತ್ತು ಯಾರೋ ಇದು ಬರುತ್ತಲ್ಲ, ಯಾವುದಕ್ಕದು ಆಸ್ಪಿರಿನ್ ತೊಗೊಂಡ್ರೆ 12 ತೊಗೊಂಡು ಸತ್ತೇ ಹೋಗ್ಬಿಡ್ತಾರೆ. 12 ತೊಗೊಂಡು ಒಂದು ಸರ್ತಿ 12 ತೊಗೊಂಡ್ರೆ ಕೊಂದುಬಿಡುತ್ತೆ. ಆಗ ಬ್ಲಡ್ ಏನಾಗುತ್ತೆ? ಅದರಿಂದ ಪೂರ್ತಿ ಗಟ್ಟಿಯಾಗಲ್ಲ, ತಿನ್ನಾಗಿಬಿಡುತ್ತೆ. ಅದು ಏನಾಗುತ್ತೆ? ಒಂದು ಚುಚ್ಚುದು ರಕ್ತ ಹೋಗ್ಬಿಡುತ್ತೆ. ಬರೀ ಅದು ಪೂರ್ತಿ ಸತ್ತೋಗ್ಬಿಡ್ತಾರೆ ಅಷ್ಟರ ಮಟ್ಟಿಗೆ. ಅದಕ್ಕೆ ಅದು ಅತಿ ಆಗಿಬಾರ್ದು. ಒಂದು ಈಗ ಅದನ್ನು ತೊಗೋಬೇಡಿ ಅಂತ ಹೇಳ್ತಾರೆ. ಈಗ ಸುಮ್ಮನೆ ತೊಗೊಳಕ್ಕೆ ಹೋಗಲೇಬೇಡಿ. ಅನ್ಲೆಸ್ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಇದ್ದು ಆಮೇಲೆ ವಾಸಿ ಆದರೆ ತೊಗೊಳ್ಳಿ. ಮೊದಲೆಲ್ಲ ಅಭ್ಯಾಸ ಮಾಡಿಬಿಟ್ಟಿದೆ ಇತ್ತೀಚೆಗೆ. ಈಗ ಅದೆಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ತೊಗೊಂಡೋದ್ರೆ ಹೋದ್ರಲ್ಲ ಅವ್ರಿಗೆ ವಾಪಸ್ ಕೊಡ್ತಾರೆ ಅವರು. ಇಷ್ಟು ದಿವಸ ಏನು ಮಾಡ್ತಾರೆ? ಕೊಲೆಸ್ಟ್ರಾಲ್ ಬರುತ್ತೆ, ಬೇಡ ತುಪ್ಪ ತಿನ್ನಬೇಡಿ ಅಂತ ಹೇಳ್ತಿದ್ರು. ಈಗ ತಿನ್ನಿ ಅಂತ ಹೇಳ್ತಾರೆ. ಗೊತ್ತಾ ನಿಮಗೆ? ತುಪ್ಪ ಜಾಸ್ತಿ ತಿಂದಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ಅವ್ರು ಮೊದಲು ತಿನ್ನಬೇಡಿ, ಎಷ್ಟೊಂದು ತಿಂದು ಸತ್ತೋಗ್ಬಿಟ್ಟು ಅವ್ರಿಗೆ ತಿನ್ನಿ ಪಾಪ. ತುಪ್ಪ ಬೇಕು ಅಂತ ಹೇಳಿದ್ರೆ ತಿನ್ನ ಮಾಡಿದವರು ಇವರು. ಈಗ ಇವರು ತಿನ್ನಕ್ಕೆ ಬರೋದು ಆ ರೀತಿ ಆಗೋಗಿದೆ. ಅದು ತಪ್ಪೆ. ತುಳಸಿ ಕೂಡ ಅಷ್ಟೇ ಹೆಚ್ಚು ತಿನ್ನಬಾರ್ದು. ಇಷ್ಟು ದಳ ಮಾತ್ರ ತಿನ್ನಬೇಕು ಅಂತ ನಿಯಮ ಇದೆ. ಜಾಸ್ತಿ ತಿಂದರೆ ಆರೋಗ್ಯ ಕೆಟ್ಟದದು. ಎಲ್ಲದೂ ಹಾಗೇನೆ. ಲೋಕದಲ್ಲಿ ಅಂಥದ್ದಿಲ್ಲೇ ಇಲ್ಲ. ಹುಷಾರಾಗಿರಬೇಕು. ನೀವು ತುಂಬ ಜನ ಆಶ್ಚರ್ಯ ಅಂದರೆ ದಾರಿ ತಪ್ಪೋದು ಬಹಳ ಸುಲಭ. ಯಾವುದೋ ಕಡೆ ದಾರಿ ತಪ್ಪು. ಸ್ಪೀಡ್ ಒಳ್ಳೆಯದು, ಓವರ್ ಸ್ಪೀಡ್ ಕೆಟ್ಟಿರ್ತಾನೆ. ಅಂಡರ್ ಸ್ಪೀಡು ಕೆಟ್ಟಿದೆ. ಕೂತ ಇಳಿದೋಗ್ಬಿಡ್ತಾರೆ ಪ್ಯಾಸೆಂಜರ್ಸ್ ಎಲ್ಲ. 5 ಕಿಲೋಮೀಟ್ರ್ ಹೋದ್ರೆ ಯಾರು ಕೊಡೋದಿಲ್ಲ. ಆಪ್ಟಿಮಮ್ ಸ್ಪೀಡ್ ಎಲ್ಲ ಆಪ್ಟಿಮಮ್ ಆಗಿರುತ್ತೆ, ಪ್ರತಿಯೊಂದು ಆಪ್ಟಿಮಮ್. ಆದ್ದರಿಂದಲೇ ಇತಿಮಿತಿಗಳು ಬಂದ ಹಾಗಾಗ್ತಿದ್ದಾರೆ. ಅದಕ್ಕೆ ಯಾವಾಗಲೂ ಪ್ರಕೃತಿ ಬಗ್ಗೆ ನಾವಿದ್ದಾಗ ಹುಷಾರಾಗಿರಿ. ನಾವು ಕಾರಲ್ಲಿ ಕೂತ ಮಾತ್ರ ಹುಷಾರಲ್ಲ, ಮನೆಯಲ್ಲಿ ಊಟ ಮಾಡಬೇಕಾದ್ರೂ ಹುಷಾರಾಗಿರಿ. ಗೊತ್ತಾಯ್ತಾ? ಸ್ವಲ್ಪ ಡೌಟ್ ಬಂದರೂ ಬಿಟ್ಟುಬಿಡಿ ಅದನ್ನು, ತಿಳಿತಾ? ಅದು ಆ ದೃಷ್ಟಿಯಿಂದ ಹಿಂದಿನ ಬೇಕೇ ಆಗ್ತಿದ್ದಿಲ್ಲ ಯಾವುದು ಕೂಡ. ಆರಾಮಾಗಿರ್ತೀವಿ. ಹಾಂ, 3 ದಿವಸ ಅಲ್ಲ, ವಾರಗಟ್ಟಲೆ ನಿಲ್ಲಿಸ್ತಾರೆ. ಅವ್ರು ಎಷ್ಟು ತೊಗೊತಾವೆ ಡಿಪೆಂಡ್ ಆಗುತ್ತೆ, ಡೋಸೇಜ್ ಮೇಲೆ ಡಿಪೆಂಡ್ ಆಗುತ್ತೆ. 1 2 ಅಂದ್ರ ಮೇಲೆ. ಹಾಂ, ಎಲ್ಲರೂ ಆಪ್ರೇಷನ್ ಮಾಡಿದ್ರೆ ಬಂದು ನಿಲ್ಲೋದೇ ಇಲ್ಲ ರಕ್ತ. ಆಪ್ರೇಷನ್ನೇ ನೀವು ಪ್ರಾಬ್ಲಮ್ ಆಗುತ್ತೆ ಕೊನೆಗೆ. ನೀವೆಲ್ಲ ಗೊತ್ತಿಲ್ಲ, ನ್ಯಾಚುರಲ್ ಇದರಲ್ಲೇ ಕೆಲವು ಏಲಕ್ಕಿ ಕೆಲವು ಇದೆ,
ಅವು ಆ್ಯಕ್ಚುಲಿ ಬ್ಲಡ್ ಥಿನ್ನರ್ಸ್ ಅವೆಲ್ಲ. ಶುಂಠಿ ಅವೆಲ್ಲ ಬ್ಲಡ್ ಥಿನ್ನರ್ಸೇ. ಅದಕ್ಕೆ ಶುಂಠಿ ಎಲ್ಲ ತೊಗೋಬೇಕಾದ್ರೆ ಬ್ಲಡ್ ಥಿನ್ನರ್ಸ್ ಹುಷಾರಾಗಿರಿ. ನೀವು ಆಸ್ಪಿರಿನ್ ತೊಗೋತಿದ್ರೆ ನಿಮ್ಗೆ ಕಡಿಮೆ ಉಪಯೋಗಿಸಿ, ಇಲ್ಲೂ ಕಡಿಮೆ ಉಪಯೋಗಿಸಿ ಕೊನೆ ಪಕ್ಷ. ಅವ್ರು ಅಲ್ಲಿ ಜಾಸ್ತಿ ಮಾಡಿದ್ದು ಬೇಕೇ ಇಲ್ಲ. ಎಷ್ಟು ಮೇಲೆ ಯಾರು ನಾರ್ಮಲ್ ಇದ್ದವ್ರು ಆಸ್ಪಿರಿನ್ ತೊಗೊಂಡ್ರೆ ಅಷ್ಟು ತೊಗೋಬಾರ್ದು. ಅದು ತೊಗೋತಾ ಇದ್ದವ್ರು ಇನ್ನೂ ಕಡಿಮೆ ತೊಗೋಬೇಕು. ಯಾಕೆಂದರೆ ಉಪಯೋಗಿಸಲೇಬಾರ್ದು. ಇಲ್ಲಿ ಜಾಸ್ತಿ ಇದೆ, ಫಜಿತಾಗತ್ತೆ. ಏವಂಚ ಶಬ್ದಾನಾಂ ನಾರಾಯಣ ಸಮನ್ವಯೇ ಸಿದ್ಧೇಪಿ ಅಶೇಷ ಶಬ್ದಾನಾಂ ಕಥಂಚನ ಯುಜ್ಯತೆ ವಿರೋಧಾವರತ್ವಾದೇರಿಪಿ ಪ್ರಾಪ್ತಿರ್ಯತೋ ಭವೇತ್. ನೀವೇನೋ ಹೇಳಿಬಿಟ್ರಿ, ಏನೋ ಒಂದು ರೀತಿ ಸಮನ್ವಯ ಮಾಡಿದರೆ ಕರೆಕ್ಟೇನೆ. ಆದರೆ ಭಾರಿ ಪ್ರಾಬ್ಲಮ್ ಬರೋದು ಎರಡು ಶಬ್ದಗಳಿದೆ. ವಿರೋಧಿ ಶಬ್ದ, ಅವರ ಶಬ್ದ. ವಿರೋಧಿ ಶಬ್ದನೂ ಸಮನ್ವಯ ಮಾಡೋಕ್ಕೆ ಬರೋದಿಲ್ಲ. ವಿರೋಧಿ ದುಃಖಿ ವಿರೋಧಿ ಶಬ್ದ ಅದು. ಅವರ ಅಂದ್ರೇನು? ಕಮ್ಮಿ. ಗೊತ್ತಾಯ್ತಾ? ಉದಾಹರಣೆಗೆ ಚಿಕ್ಕವರಲ್ಲಿ ದೇವರಿದ್ದಾರೆ, ಚಿಕ್ಕವರಾಗಿ ಬಿಡ್ತಾರೆ ದೇವರು. ಗೊತ್ತಾಯ್ತು? ಅವರ ಶಬ್ದ ಉಪಯೋಗಿಸ್ಬಾರ್ದು. ಇವತ್ತು ದೇವರನ್ನ ಡೆಪ್ಯೂಟಿ ಡೈರೆಕ್ಟರ್ ಅಂದ್ರೆ ಏನಾಗ್ತಾನೆ? ಡೆಪ್ಯೂಟಿ ಗಾರ್ಡ್ ಅಂತ ತಕ್ಷಣ ದೇವ್ರ ಕಥೆ ಮುಗೀತು. ಯಾಕೆ? ಗಾರ್ಡಲ್ಲ ಅಂತ ಆಯ್ತಾರೆ, ಡೆಪ್ಯೂಟಿ ಆಗ್ತಾರೆ ಅಷ್ಟೇ. ಅದಕ್ಕೆ ಹೇಗೆ ಸಮನ್ವಯ ಮಾಡ್ತೀರಿ ಅಂದರೆ ಅದು ತೋರಿಸ್ತಾರೆ. ಅದು ಅವರತ್ವಾದಿ ದ್ವಿಧಂ ಹಿ ಉಪಲಭ್ಯತೆ. ಅದಕ್ಕೆ ಹೇಳಿದ್ದು ಎಷ್ಟು ಅವರತ ಹೇಳಿದ್ದಾರೆ. ಸ್ವಾತಂತ್ರ್ಯ ತದ್ಗತತ್ವ ಅಂತ ಹೇಳಿದಾರಲ್ಲ, ಆ ಅರ್ಥ ಮಾಡಬೇಕು. ಪರಸ್ಯ ಅವರತಾ ಹೇತುರ್ಯ ಸ್ವಯಂ ಪರ ಏವ ಸನ್ ಸೋಪಿ ಅವರ ಶಬ್ದಾರ್ಥೋ ಯಥಾ ರಾಜ ಜಯೀ ಭವೇತ್ ಅನ್ಯೋ ಅವರತ್ವಾನುಭವಿ ತಯೋ ಪೂರ್ವೋಸ್ತಿ ಕೇಶವೇ. ಹಿಂದೆ ಮಾಡಬೇಕಾದ್ರೆ ಆಚಾರ್ಯರು ದುಃಖಿ ಶಬ್ದ ತೊಗೊಂಡಿದ್ದರು, ಇಲ್ಲಿ ಅವರ ಶಬ್ದ. ಯಾಕೆ ದುಃಖಿ ಶಬ್ದ ಮುಗಿದೋಗಿದೆ ಈಗ. ಫಸ್ಟ್ ಅದನ್ನು ತೊಗೊಂಡ್ರು, ನೆಕ್ಸ್ಟ್ ಇದನ್ನು ತೊಗೊಂಡ್ರು. ಯಾಕೆ ದುಃಖಿ ಶಬ್ದ ಅಂಬೋದು ಔಟ್ ಆ್ಯಂಡ್ ಔಟ್ ಏನದು? ವಿರುದ್ಧ ಶಬ್ದ ಅದು. ಇದು ಅವರ ಶಬ್ದ. ಆದ್ದರಿಂದ ಈಗ ಇಲ್ಲಿ ಡೀಲ್ ಮಾಡ್ತಾರೆ. ಅದನ್ನು ಅಲ್ಲಿ ಹೇಳಿದ್ದಿಲ್ಲ, ಇಲ್ಲಿ ಹೇಳ್ತಾ ಇದ್ದ. ಇಲ್ಲಿ ಅದು ಸೇರಿಸ್ಕೋಬೇಕು, ಅಲ್ಲಿ ಇದನ್ನು ಸೇರಿಸ್ಕೋಬೇಕು. ಎರಡಕ್ಕೂ ಉತ್ತರ ಬರುತ್ತಾಗ. ಅಲ್ಲಿ ಅವರತ್ವ ಅಂಬೋದು ಎರಡು ವಿಧ. ಸ್ವಾತಂತ್ರ್ಯ ಇರೋದು ದೇವರಲ್ಲಿ, ಅವರತ್ವ ನಿಯಾಮಕತ್ವ ದೇವರಲ್ಲಿದೆ, ಅವರತ್ವ ಅನುಭವ ಇವರಲ್ಲಿದೆ. ಕೃಷ್ಣ ಅವರ ಈಗ. ಯಾಕೆ? ಬಲರಾಮನ ತಮ್ಮ ಮತ್ತು ಬಲರಾಮ ಅಣ್ಣ, ಕೃಷ್ಣ ತಮ್ಮ, ಅವರ. ಆದರೆ ಅವರತ್ವ ಇಲ್ಲ ಅಲ್ಲಿ. ಯಾಕೆ? ಬಲರಾಮ ಸೆಲ್ಯೂಟ್ ಹೊಡಿತಾರೆ, ಬಯಸ್ಕೋತಾರೆ ಕೃಷ್ಣ ಕೈಲಿ, ಶರಣಾಗ್ತಾರೆ, ಎಲ್ಲ ಮಾಡಿಬಿಡ್ತಾರೆ. ಆದ್ದರಿಂದ ಅಲ್ಲೇನಿದೆ? ಭೀಮಸೇನ ಅವರ ತಮ್ಮ, ಯುಧಿಷ್ಠಿರ ಅಣ್ಣ. ಆದರೆ ತಮ್ಮ ಹೇಳಿದ್ದಕ್ಕೆ ಬಂದು ಜ್ಞಾನ ಬಂದಿದ್ದ, ಅದಕ್ಕೆ ಯುದ್ಧ ಮಾಡೋಕ್ಕೆ ಹೊಟ್ಟಿದ್ದು ಅದರಿಂದಲೇ. ಗುಣದಲ್ಲಿ ವರನೇ, ಹುಟ್ಟಿನಲ್ಲಿ ಅವರ. ಅದು ಅವರತ್ವ. ಅವರಿಗೆ ಏನಾಗಲಿಲ್ಲ, ಅವರತ್ವ ಬಂಧಕ ಆಗಲಿಲ್ಲ. ಬಂಧಕ ಅವರತ್ವ ದೋಷನೇ, ಅದು ದೇವರಲ್ಲಿಲ್ಲ. ತತಃ ಕಿಂ ಪ್ರಕೃತ ಇತ್ಯತಃ ತಯೋ ಪೂರ್ವೋ ಅಸ್ತಿ ಕೇಶವೇ. ದೇವರಲ್ಲಿ ಸ್ವಾಮಿತ್ವ ರೂಪವಾದ ಅವರತ್ವ ಇದೆ ಹೊರತು ಅನುಭವ ರೂಪವಾದ ಅವರತ್ವ ಇಲ್ಲ. ಆದ್ದರಿಂದ ದೋಷ ಇಲ್ಲ. ದ್ವಿತೀಯೋ ಜೀವ ಏವ ಅಸ್ತಿ ಸ್ವಾತಂತ್ರ್ಯ ನೈವ ದೂಷಣಂ ಹರೇಹೇ. ದ್ವಿತೀಯೋ ಜೀವ ಹೇಳಿದ್ನಲ್ಲ, ಇಬ್ಬರು ಹಿಡಿದು ಛತ್ರ ಹಿಡ್ಕೊಂಡ್ರೆ ಉಳಿದವ್ರು ಮಂದಿ ಗಲಾಟೆ ಆಗಿದೆ ನೋಡಿ. ಪಿಸ್ತೂಲ್ ಸಮೇತ ಹೋಗಿದ್ದಕ್ಕೆ ಅವನ್ನ ದೊಡ್ಡ ಇಶ್ಯೂ ಆಗಿಬಿಟ್ಟಿದೆ ಅದಾಗಲೇ. ಅದು ಪಿಸ್ತೂಲ್ ಸಶಸ್ತ್ರ ಸೈನಿಕ ಅಲ್ಲೇ ಕಾವಲಿರ್ತಾನೆ, ಅವನು ಹಿಡಿಯೋಲ್ಲ. ಇವನು ಯಾತಕ್ಕೆ ಬಂದ ತೊಗೊಂಡು? ಇವ್ನು ನಾನೇ ನಾಟ್ ಎಕ್ಸ್ಪೆಕ್ಟೆಡ್ ಟು ಹೋಲ್ಡ್ ಇಟ್, ಇವ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಅದು ದೋಷ, ಇದು ಗುಣ. ಅದೇ ರೀತಿ ಡಾಕ್ಟ್ರಲ್ಲಿ ಚಾಕು ಇದ್ದರೆ ಗುಣ, ಪೇಷಂಟಲ್ಲಿ ಚಾಕು ಇದ್ದರೆ ಬಜಿತ ಆಗುತ್ತೆ. ಮತ್ತು ಡಾಕ್ಟ್ರೇ ಓಡೋಗ್ಬಿಡ್ತಾರೆ, ಅದೆಲ್ಲ ಹಾಗಾಗಬಾರ್ದು. ಯಾರಲ್ಲಿ ಏದಿರಬೇಕೋ ಅದಿರಬಾರ್ದು. ಸ್ವಾತಂತ್ರ್ಯ ನೈವ ದೂಷಣಂ ಹರೇಹಿ ಏವಂ ಅಶೇಷೇಣ ಸರ್ವಶಬ್ದ ಸಮನ್ವಯ. ಈಗೆಲ್ಲ ಮುಗಿತೀಗ, ಎಲ್ಲ ಶಬ್ದ ಸಮನ್ವಯ ಮಾಡಿ ಆಯಿತು. ಉಕ್ತೇ ವಿರೋಧಹೀನಸ್ಯ ಸ್ಯಾತ್ ಸಮನ್ವಯತಾ ಯತಃ. ಅಲ್ಲಿ ಸಮನ್ವಯತೆ ಪರ್ಫೆಕ್ಟ್ ಆಯ್ತು. ಆಮೇಲೆ ಬಂದಿದ್ದೇನು? ಅಥೋ ಅಶೇಷ ವಿರೋಧಾನಾಂ ಕೃತೇಶೇನ ನಿರಾಕೃತಿ ಸಮನ್ವಯ ಅವಿರೋಧಾಭ್ಯಾಂ ಸಂಜಾತೆ ವಸ್ತು ನಿರ್ಣಯೇ ಕಿಮ್ಮಯ ಕಾರ್ಯಮಿತ್ತೇವ ಸ್ಯಾದ್ಬುದ್ಧಿರಧಿಕಾರಿಣ. ಈ ಸ್ಟೇಜಲ್ಲಿ ಗೊತ್ತಾಯ್ತು ಅವರಿಗೆ ದೇವರು ಗುಣಪೂರ್ಣ ಅಂತಾಯಿತು, ದೋಷದೂರ ಅಂತಾಯಿತು. ಈಗ ನಾನೇನು ಮಾಡಬೇಕು ಅಂತ, ಇದಕ್ಕೆ ಉಪಾಸನೆ ಅಂತ ಹೆಸರು. ಇದೆಲ್ಲ ಜ್ಞಾನ. ಗುಣಪೂರ್ಣ ಅಂಬೋದು ಜ್ಞಾನ, ದೋಷದೂರ ಅಂಬೋದು ಜ್ಞಾನ. ನಾವೇನು ಮಾಡಬೇಕು ಅನ್ನೋದು ಜ್ಞೇಯ. ಅದು 3ನೇ ಅಧ್ಯಾಯ ಬರಬೇಕು. ಅದು ಉಪಾಸನೆ. ಉಪಾಸನೆ ಕಿಮ್ಮಯ ಕಾರ್ಯ ಅದು ಬಡಿಸಿದ್ದಾರೆ, ಅದನ್ನು ಹಸಿವಾಗಿದೆ, ಮುಂದೇನು ಮಾಡಬೇಕು? ಕೃಷ್ಣಾರ್ಪಣೆ ಅಂದ ತಕ್ಷಣ ತಿನ್ನು ಅಷ್ಟೇ. ಅದೇ ನಿನ್ನ ಕಾರ್ಯ. ಈಗ ಎದ್ದೋಗಬೇಡ, ಮೊದಲು ಬಂದು ಕೂಡಬೇಡ, ಎದ್ದೋಗಬೇಡ ಅಷ್ಟೇ. ಈಗ ಕಿಮ್ಮಯ ಕಾರ್ಯಮಿತ್ತೇವ ಸ್ಯಾದ್ಬುದ್ಧಿ ಅಧಿಕಾರಿಣ. ಅಧಿಕಾರಿ ಅಂದ್ರೇನು? ಎಲಿಜಿಬಲ್ ಪರ್ಸನ್, ಕಾಂಪಿಟೆಂಟ್ ಪರ್ಸನ್. ಉಳಿದವ್ರಿಗೆ ಬರೋದಿಲ್ಲ. ಉಳಿದವ್ರಿಗೆ ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾರೆ. ಯೋಗ್ಯನಾದರೆ ನಾನೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ನಾವು ಜನ ಮರ್ಸ್ಬಿಟ್ಟು ಈ ಕಾಲಕ್ಕೆ ನನ್ನ ಕರ್ತವ್ಯ ಎವ್ರಿ ಟೈಮ್ ಏನು ಮಾಡ್ತಿರಬೇಕು? ನಾನು ಏನು ಮಾಡಬೇಕು? ಕಿಮ್ಮಯ ಕಾರ್ಯ. ಈಗ ನನ್ನ ರೋಲ್ ಏನು? ಪ್ರತಿಯೊಂದು ಕಡೆ ಯೋಚನೆ ಮಾಡ್ತಿದ್ರೆ ಆಗ ಸಾಧನೆ ಆಗ್ತಾನೇ ಇರ್ತದೆ.
ಯಾವಾಗಲೂ ಒಮ್ಮೆ ಯೋಚನೆ ಮಾಡಿದರೆ ಅವಾಗಷ್ಟೇ ಯೋಚನೆ ಆಗುತ್ತೆ. ತತ್ರ ಭಕ್ತಿ ವಿಧಾನಾರ್ಥಂ ಅಭಕ್ತಾನರ್ಥ ಸಂತತೌ ಉಕ್ತಾಯಾಂ ಭಕ್ತಿದಾರ್ಢ್ಯಾಯ ಪ್ರೋಕ್ತೆ ಅಶೇಷ ಗುಣೋಚ್ಚಯೇ ಭಕ್ತ್ಯಾ ಉಪಾಸನಾ ವಕ್ತವ್ಯ ಉಪಾಸನಾ ನಿತ್ಯಂ ಕರ್ತವ್ಯ ಇತಿ ಆಧಾರೇಣಿ. ಅದಕ್ಕೆ ಕಾರಣ ಕೊಟ್ಟರು, ನೋಡಪ್ಪ ಈ ಉಪಾಸನೆ ಮಾಡು, ಭಕ್ತಿನ ಗಟ್ಟಿ ಮಾಡಿಕೊ ಅಂತ ಹೇಳ್ತಾರೆ. ಬಂದ ಭಕ್ತಿ ಏನಾಗಬೇಕೀಗ? ಸಿಮೆಂಟ್ ಹಾಕಿದ್ದಾಯ್ತು, ಈಗ ಅವತ್ತು ಬಿಟ್ಟುಬಿಡ್ತಾರೆ. ಈಗ ಕ್ಯೂರ್ ಆಗಬೇಕಲ್ಲ, ಭಕ್ತಿ ದೃಢ ಆಗಬೇಕೀಗ. ಬಂದ ಭಕ್ತಿ ಇನ್ನೂ ಇದರದಿಲ್ಲ. ಒಂದು ಸರ್ತಿ ಅದು ಡ್ರೈ ಅಪ್ ಆದಮೇಲೆ ಸ್ಟ್ರಾಂಗ್ ಆಗಿಬಿಡುತ್ತೆ. ಅದು ಕಲ್ಲಿಗಿಂತ ಸ್ಟ್ರಾಂಗ್ ಆಗಿಬಿಡುತ್ತೆ. ಮೊದಲು ಹಿಟ್ಟಿದ್ದಾಗಿರುತ್ತೆ ಅಷ್ಟೇ, ಹಾಗೆ ಸೆಕೆಂಡಿಗೆ ಮತ್ತೆ ಬಂದುಬಿಡುತ್ತೆ. ಒಂದು ಬಿಟ್ಟು ಕ್ಯೂರ್ ಆದ ತಕ್ಷಣ ಏನಾಗುತ್ತೆ ಆ ರೀತಿ ಅದು ಭಕ್ತಿ ಬರಬೇಕು, ಕ್ಯೂರ್ ಆಗಬೇಕು. ಕ್ಯೂರ್ ಆದಮೇಲೆ ಮತ್ತೆ ಫರ್ದರ್ ಡೆವಲಪ್ ಮಾಡಬೇಕು. ಮರುದಿವ್ಸ ಮತ್ತೆ ಇರ್ತದಲ್ಲ, ಒಂದು ದಿವಸ ಪೂರ್ತಿ ಗೋಡಿ ಯಾರೂ ಕಟ್ಟೋದಿಲ್ಲ, ಅರ್ಧ ಕಟ್ಬಿಟ್ಟು ಬಿಟ್ಬಿಡ್ತಾರೆ. ಕ್ಯೂರ್ ಅದಕ್ಕೆ ಅದು ಬಿದ್ದೋಗ್ಬಿಡ್ತಾರೆ, ಅಷ್ಟು ಕಟ್ಟಿದ್ರೆ ಇಡೋದಿಲ್ಲ. ಸ್ಟ್ರೆಂತ್ ಬಂದಿರುತ್ತಲ್ಲ ಅವಾಗಿದಾಗ ಹೋಗೋದು. ಅದು ಭಕ್ತಿನೂ ಹಾಗೇನೆ. ನಾವು ಬಿಲ್ಡಿಂಗ್ ಹೇಗೆ ಕಟ್ಟಬೇಕೋ ಭಕ್ತಿ ಹಾಗೆ ಡೆವಲಪ್ ಮಾಡ್ಕೋಬೇಕು. ಮುಕ್ತಾಯ ಭಕ್ತಿದಾರ್ಢ್ಯಾಯ ಪ್ರೋಕ್ತೆ ಅಶೇಷ ಗುಣೋಚ್ಚಯೇ ವಕ್ತವ್ಯ ಉಪಾಸನಾ ನಿತ್ಯಂ ಕರ್ತವ್ಯೇತಿ ಆದರೇಣಹಿ. ಉಪಾಸನೆ ಮಾಡಬೇಕು ಪಾರ್ಟ್ ಎ, ಭಕ್ತಿಯಿಂದ ಮಾಡಬೇಕು ಪಾರ್ಟ್ ಬಿ. ಇಲ್ಲಿ ಪ್ರಾಬ್ಲಮ್ ಇರೋದು. ಸಂಧ್ಯಾ ನೋಡಿ ಬೇಕಾದಷ್ಟು ಜನ ಸಿಗ್ತಾರೆ, ಬೈಕೊಂಡು ಮಾಡೋದೇ ಜಾಸ್ತಿ. ಆದರೆ 190 ಜನ ಇಲ್ಲ ಗ್ರಹಚಾರ ಅಂತ ಮಾಡೋದೇ ಜಾಸ್ತಿ. ಖುಷಿಯಿಂದ ಹಬ್ಬ ದೇವ್ರ ಕಾಂಟ್ಯಾಕ್ಟ್ ಬರುತ್ತೆ, ನಿಶ್ಚಿಂತೆ ಅಥವಾ ಎಷ್ಟು ಜನ ಸಿಗ್ತಾರೆ ನಿಮಗೀಗ. ದೇವ್ರ ಪೂಜೆನೂ ಹಾಗೇನೆ, ಪಾಠ ಎಲ್ಲವೂ ಕೂಡ ಹೇಗಿರ್ತಾವವು ಅನಿವಾರ್ಯವಾಗಿ ಎಂದು ಬಿಡುತ್ತೆ ಗ್ರಹಚಾರ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಿರಬಾರ್ದು. ಅದು ಖುಷಿಯಿಂದ ಮಾಡು, ಆಧಾರಾತ್ ಅಂತ ಹೇಳ್ತಾರೆ. ಆಧಾರ ಬರದೇ ಹೋದರೆ ಎಂದೂ ಕೂಡ ಸಾಧನೆ ಸಾಧ್ಯ ಅಂತ ಕರೆಯೋದಿಲ್ಲ. ಮತ್ತು ಅಡುಗೆ ಮಾಡಬೇಕು, ಆಧಾರ ಇಲ್ಲ, ಕ್ವಾಲಿಟಿ ಬರೋಲ್ಲ. ಅದರಲ್ಲಿ ಬಡಿಸ್ಬೇಕು, ಕ್ವಾಲಿಟಿ ಇಲ್ಲ, ಊಟ ಮಾಡೋದಿಲ್ಲ ಜನಗಳು. ಎಷ್ಟು ಚಲಿಸ್ಬಿಟ್ಟಿರ್ತಾರೆ ಎಲ್ಲ ಕಡೆ. ಬಿಟ್ಟು ಬಿಡೋದು ಹಾಗೆ ಇರೋದು. ಮುದ್ದೆ ಬೇಗ ಹೋಗಿಬಿಡ್ಬೇಕು ಅಷ್ಟ 5 ಮಿನಿಟ್ ಟಕ ಒಂದೇ ಥರದ್ದು ಹೋಗಿಬಿಡೋದು ಆ ಕಡೆ. ಕೆಲವರು ಎಲ್ಲಿವರೆಗೆ ಗೊತ್ತಾ, ತಾಂಬೂಲ ಅಲ್ಲೇ ಇಟ್ಟು ಹೋಗ್ಬಿಡ್ತಾರೆ, ಅದರೊಳಗೆ ತಾಂಬೂಲ ಹಾಕಿಬಿಡೋದು. ಯಾಕೆಂದರೆ ಟೈಮ್ ಇಲ್ಲ ಅವ್ರಿಗೆ, ಅರ್ಜೆಂಟ್ ಹೋಗಬೇಕಾಗಿದೆ. ಬೇಕಾದ್ರೆ ತಿಟ್ಟರೆ ಸಾಕಾರ ಬಿಡ್ರಿ, ಕೇಳಿ ಕೊಟ್ಟೆ ಅಷ್ಟೆ. ಆ್ಯಕ್ಚುಯಲ್ ಫ್ಯಾಕ್ಟ್ ಅದು, ಅಷ್ಟು ಅರ್ಜೆಂಟ್ ಅವ್ರಿಗೆ. ಬೇಕು ಬೇಡೋ ತಿಂತಾನೋ ಬಿಡ್ತಾನೋ ಹೋಗ್ಬಿಡುತ್ತೆ ಆ ಕಡೆ. ವಕ್ತವ್ಯ ಉಪಾಸನಾ ನಿತ್ಯಂ ಕರ್ತವ್ಯ ಇತ್ಯಾದರೇಣಹಿ. ಅದಕ್ಕೆ 3 ಭಾಗ: ಉಪಾಸನಾ, ಆಧಾರ, ನಿತ್ಯ ಕರ್ತವ್ಯ. 3 ಬೇಕೀಗ. ಆಧಾರ ಇರಬೇಕು, ನಿತ್ಯ ಮಾಡಬೇಕು, ಕರ್ತವ್ಯನೇ ಮಾಡಬೇಕು, ಬೇರೆ ಕೆಲಸ ಮಾಡಬಾರ್ದು. ಆಗದು ಸಾಧನೆ ಆಗಿದ್ರು ಸಾಧನೆ ಆಗೋದಿಲ್ಲ. ಅದಕ್ಕೆ ಮುಗಿಸ್ಬಿಡ್ತಾರೆ. ಪ್ರಮಾಣ ಪದ್ಧತಿಯಲ್ಲೇ ಮೊದಲೇ ಹೇಳ್ಬಿಡ್ತಾರೆ, ಎಲ್ಲ ಸಂಗ್ರಹ ಮಾಡಿಬಿಟ್ಟಿದ್ದಾರೆ. ಸೋಪಾಸನಾಚ ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ. ಎಷ್ಟು ಒಂದೊಂದು ಮಾತುಗಳು ಕೂಡ ಇಮ್ಮಿಡಿಯೇಟ್ ನಮಗೆ ಅನುಷ್ಠಾನಕ್ಕೆ ಬಂದುಬಿಟ್ರೆ ಎಷ್ಟು ಉದ್ಧಾರ ಆಗ್ತೇವೆ. ಕರ್ತವ್ಯ ಆದರೇಣಹಿ. ಅದಕ್ಕೆ ಹೇಳಿದ್ದು ಕೃಷ್ಣ ದುರ್ಯೋಧನ ಅಷ್ಟಡಿಗೆ ಯಾರೂ ಮಾಡಿಸಿರ್ಲಿಕ್ಕಿಲ್ಲ, ಅಷ್ಟು ಅಡಿಗೆ ಮಾಡಿಸಿದ್ದ. ಇಷ್ಟ ನೋಡ್ದ, ನಾನು ಬೇಕಿಲ್ಲ. ಯಾಕೆ? ಸಂಪ್ರೀತಿ ಭೋಜ್ಯಾನಿ ಅನ್ನಾನೆ. ಗೊತ್ತಾಯ್ತಾ? ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ. ಪ್ರೀತಿಯಿಂದ ಕೊಟ್ಟರೆ ತೊಗೊಳ್ಬೇಕು. ನಚ ಸಂಪ್ರೀಯಸೆ ರಾಜನ್. ನಿನಗೆ ಆಧಾರ ಅದನ್ನು ಬೇಕಾಗಿಲ್ಲ. ನೋಡಿ, ದೇವರು ದುರ್ಯೋಧನ ಹೇಳಿದ ಅಲ್ಲ, ನಮಗೂ ಹಾಗೆ ಹೇಳ್ತಾರೆ ಅಂತ ತಿಳ್ಕೊಂಡಿರ್ಬೇಕು ನಾವು. ಅದು ಸುಮ್ಮನೆ ನಾವು ಕಾಟಾಚಾರಕ್ಕೆ ಮಾಡಿಟ್ರೆ ದೇವ್ರು ಏನು ಮಾಡ್ತಾನೆ? ನೈವೇದ್ಯ ಆಗಿರೋದಿಲ್ಲ, ದೇವರು ತೊಗೊಳೋದಿಲ್ಲ. ಯಾಕೆ? ಆಧರಣೆ ಇಲ್ಲ. ದೇವರು ಸ್ವಲ್ಪ ಲೋಪ ರುಚಿಗಿಚ್ಚಿ ಕಡಿಮೆ ಇದ್ರೂ ಪರವಾಗಿಲ್ಲ. ಸುಧಾಮ ಇಷ್ಟೇ ಕೊಟ್ಟಿದ್ದು, ಆದರೆ ಆಧಾರ ಭಾರಿ ಇತ್ತು. ಅದಕ್ಕೇನು ಮಾಡಿದ ದೇವರು? ತೊಗೊಂಡ, ಚೆನ್ನಾಗಿದೆ ಅಂತ ಅನೌನ್ಸ್ ಮಾಡಿದ, ಎಲ್ಲ ಕೊಟ್ಟು ಬಿಟ್ಟು. ಇವನಿಗೆ ಸುಧಾಮನಿಗೆ ಒಂದು ಕ್ಷಣದಲ್ಲೆಲ್ಲ ಸರಿ ಹೋಯಿತು. ದುರ್ಯೋಧನಿಗೆ ಅವತ್ತು ಒಂದು ತಿಂಗಳಲ್ಲಿ ಅವನ ವಂಶ ನಿರ್ವಂಶ ಮಾಡಿ, ಒಂದೇ ತಿಂಗಳಲ್ಲಿ ವಂಶ ನಿರ್ವಂಶ ಆಯಿತು. ಇದನ್ನು ಅರ್ಥ ಮಾಡ್ಕೊಂಡು ಆಧಾರ ಅಂಬೋದು, ಆಧಾರ ಅಂದರೆ ಭಕ್ತಿ ಅಂತ ಅರ್ಥ. ನಾವು ಭಕ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋಗೋದು. ಏವಂ ತರ್ಹಿ ಉಪಾಸನೈವ ವಿಚಾರಣೀಯ. ಹಾಗಿದ್ದರೆ ಉಪಾಸನೆ ಮಾಡ್ಕೊಂಡು ಕೊಡ್ತೀವಿ, ಯಾಕೆ ಶಾಸ್ತ್ರ ಹೇಳ್ತಾರೆ ನಮ್ಮ ಮುಂದೆ ಅಂತ ಪ್ರಶ್ನೆ. ಈಗ ಪಾಠ ಪ್ರವಚನ ಕ್ಯಾನ್ಸಲ್, ನಾಳೆಯಿಂದ ಉಪಾಸನೆ ಮಾಡ್ಕೊಂಡು ಕೊಟ್ಬಿಡ್ತೀವಿ ಅಂತ ಹೇಳಿದರೆ, ಉಪಾಸನೆ ಏನು ಗೊತ್ತಾ ಅಂತ ಹೇಳ್ತಾರೆ. ಉಪಾಸನೆ ಅಂದ್ರೇನು? ಸೋಪಾಸನಾಚ ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪ ಪರಾಚೈವ. ಉಪಾಸನೆ ಈಸ್ ಆಫ್ 2 ಟೈಪ್ಸ್. ಒಂದು ಶಾಸ್ತ್ರಾಭ್ಯಾಸ, ಇನ್ನೊಂದು ಧ್ಯಾನ. ಮೊದಲು ಧ್ಯಾನ ಹೇಳಲಿಲ್ಲ, ಮೊದಲು ಶಾಸ್ತ್ರಾಭ್ಯಾಸ ಹೇಳಿಲ್ಲ. ಇದು ಮಾಡಿ ಮೇಲೆ ತಾನೇ ಅದನ್ನು ಮಾಡೋದು. ಮೊದಲು ಅಡಿಗೆ ಆದಮೇಲೆ ಬಡಿಸೋದು, ಮೊದಲು ಅಲ್ಲ. ಆದ್ದರಿಂದ ಶಾಸ್ತ್ರಾಭ್ಯಾಸ ಈಗ ನಮಗೆ ಅರ್ಥ ಆಯಿತು. ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಯಾವ ಅಭ್ಯಾಸ ಮಾಡಬೇಕಂತ ಆಯ್ತು? ಈಗ ಶಾಸ್ತ್ರಾಭ್ಯಾಸ ಮಾಡಬೇಕು. ಇವರು ಊಟದ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಆಗಲಿಲ್ಲ. ಊಟದ ಅಭ್ಯಾಸ ಯಾವುದೋ ಕೊಡೋದು ಹೇಳೋದು ಮಾಡಿದರೆ ಈ ಅಭ್ಯಾಸಕ್ಕಾಗೋದಿಲ್ಲ. ರೆಲವೆಂಟ್ ಅಭ್ಯಾಸ ಮಾಡಬೇಕು, ಶಾಸ್ತ್ರಾಭ್ಯಾಸ ಮಾಡಬೇಕು. ಅದಕ್ಕೆ ನಾವು ಪಾಠ ರೆಗ್ಯುಲರ್ ಆಗಿದ್ದು ಏನಾಗುತ್ತೆ ಅಂದರೆ ಉಪಾಸನೆ ಒಂದು ಹಾದಿಯಲ್ಲಿ ಇದ್ದೇವೆ ಅಂತ ಅರ್ಥ. ಅಟ್ಲೀಸ್ಟ್ ಎನ್ರೋಲ್ ಆಗಿದೆ, ಎಂದಾರೂ ಬರಲಿ ಎನ್ರೋಲ್ಮೆಂಟ್ ಇರುತ್ತೆ. ಅದು ದೊಡ್ಡ ತಪಸ್ಸು ಅಂತ ಅದಕ್ಕೆ ಕರೆದು. ಎಲ್ಲ ತಪಸ್ಸಿಗೆ ದೊಡ್ಡ ತಪಸ್ಸು ಪಾಠ ಪ್ರವಚನ. ಅದಕ್ಕೆ ಇನ್ನೇನು ಏನೇ ಒಂದು ಬೇರೆ ಮಾಡಿದರೂ ಕೂಡ ಅದು ಹೋಯಿತು, ಮುಖ್ಯವಾದ ಬಿಟ್ಟಾಗ ಲೆಕ್ಕ.
ಧ್ಯಾನರೂಪ ಪರಾಚೈವ, ಧ್ಯಾನರೂಪ ಪರಾಚೈವ. ಇನ್ನೊಂದು ಧ್ಯಾನರೂಪ, ಅದು ಇನ್ನೊಂದು. ಇದು ಮುಖ್ಯನೇ, ಶಾಸ್ತ್ರಾಭ್ಯಾಸನೇ ಸಾಕ್ಷಿ. ಇದು ಭಾರಿ ಧ್ಯಾನ 24 ತಾಸು ಮಾಡೋಕ್ಕೆ ಬರೋದಿಲ್ಲ. 24 ತಾಸು ಓದ್ಬೋದು ಗೊತ್ತಾ ನಿಮಗೆ? ಪುಸ್ತಕ ಇದ್ಬಿಟ್ಟು ಬಿಡ್ಲಿಕ್ಕೆ ಬರೋದು. ಕಾದಂಬರಿ ಓದ್ತಾರೆ ಎಷ್ಟೋ ಜನಗಳು. ಇದು ಟಿ ವಿ ಅಂತ ನೋಡ್ತಾರಲ್ಲ, ಅದು ಆಧಾರ ಇದ್ದಲ್ಲಿ ನೋಡ್ತಾರೆ. ಇವತ್ತು ಅನಾಧಾರದಿಂದ ಟಿ ವಿ ನೋಡೋರು ಇದ್ದಾರೆ. ಅನಾಧಾರದಿಂದ ಏನು ಶ್ರದ್ಧೆ, ಏನು ಭಕ್ತಿ, ಹ್ಯಾಕೆ ಕೂತಿರ್ತಾರೆ ನೋಡಿದ್ರೆ ಎಷ್ಟೋ ಅದು ಸಂಭ್ರಮ ಪಡ್ತಾರೆ, ಹೂ ಓದಿ ಕೂಗ್ತಿರ್ತಾರೆ. ಆ ರೀತಿ ಬೇರ್ಪೂಜೆ ಮಾಡೋಕ್ಕೆ ಹೋಗಿದ್ದು ನೋಡಿದ್ರೆ ಯಾರಾದರೂ ಕೂಡ ಅಯ್ಯೋ ಅಂತ ಕೂಗ್ತಾರೆ ಅಷ್ಟೇ. ಅಲ್ಲಿ ಎಂಜಾಯ್ ಮಾಡ್ತಾರೆ, ಅದನ್ನು ಪ್ರತಿಯೊಂದನ್ನು ಎಂಜಾಯ್ ಮಾಡ್ತಾರೆ. ಬೋರ್ ಅಂತ ಯಾರೂ ನೋಡೋದೇ ಇಲ್ಲ. ಅದು ಇನ್ನೊಂದು ಚೇಂಜ್ ಮಾಡಿಬಿಡ್ತಾರೆ ಅಷ್ಟೊತ್ತಿಗೆ. ಮತ್ತು ಏಕರೂಪ ಇವ, ಒಂದು ಚಾನಲ್ ಚೇಂಜ್ ಆದ ತಕ್ಷಣ ಇನ್ನೊಂದು ಚಾನಲ್ ಬೋರಾಗಿ ಇನ್ನೊಂದು ಚಾನಲ್ ಹಾಕ್ತಾರೆ. ಅದಕ್ಕೆ ಒಂದು ಬೋರ ಇನ್ನೊಂದು ಅಂತ ತೆಗಿಬೇಕು. ಆ ಗ್ರಂಥ ಮತ್ತೊಂದು ಹಂತಕ್ಕೆ ಹೋಗ್ಬೇಕು. ಡಿಫಿಕಲ್ಟ್ ಆಗುತ್ತಲ್ಲ, ಒಂದು ಸ್ವಲ್ಪ ಇನ್ನೊಂದಕ್ಕೆ ಹೋಗ್ಬೇಕು. ಅವಾಗ ಬೋರ್ ಆಗೋದಿಲ್ಲ. ತದಂಗಂ ಧಾರಣಾಧಿಕ, ಉಳಿದೆಲ್ಲ ಸೆಕೆಂಡರಿ. ಅಂಗ ಅಂದರೆ ಸೆಕೆಂಡರಿ. ಇವೆರಡು ಮೇನ್. ಶಾಸ್ತ್ರಾಭ್ಯಾಸ, ಧ್ಯಾನ. ಧ್ಯಾನ ತುಂಬ ಕಾನ್ಸಂಟ್ರೇಷನ್ ಬೇಕು ಅದಕ್ಕೆ. ಆದರೆ ಶಾಸ್ತ್ರಾಭ್ಯಾಸ ಆಗಲ್ಲ. ಅದ್ರ ಕ್ವಾಲಿಟಿನೇ ಬೇರೆ. ಎವ್ರಿ ಮೊಮೆಂಟ್ ಹೇಳೋರಂತೂ ಪರಮಾವಧಿ ಆ್ಯಕ್ಟಿವ್ ಆಗಿರಬೇಕು. ನಿಜವಾದ ಧ್ಯಾನ ಆಗಲೇ ಆಗೋದು. ಆ ರೀತಿ ನೀವು ಬೇರೆ ಕೆಲಸ ಮಾಡಿ 100% ಬರೋದಿಲ್ಲ. ಕೇಳೋರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು, ಸಣ್ಣ ಜಂಪ್ ತೆಗಿಬೋದು. ಇವ್ರು ತೆಗಿಲಕ್ಕೆ ಬರೋಲ್ಲ. ತೆಗೆದು ಯಾರೂ ಕೂತಿರಲ್ಲ. ಆದ್ದರಿಂದ ಅದಕ್ಕೆ ಪಾಠ ಪ್ರವಚನ ಮಾಡಿ ಅಂತ ಹೇಳ್ತಾರೆ. ಮಾಡಿ ಇಲ್ಲ ಕೇಳಿ. ಮಾಡೋದು ನಂಬರ್ 1, ಕೇಳೋ ಸೆಕೆಂಡ್, ಎರಡಿರಬೇಕಾಗ. ಯಾಕೆ ಮಾಡೋದಕ್ಕೆ ಕೇಳೋರು ಕೂಡ ಯಾಕೆ ಎತ್ತಿರಬೇಕು ಅಂದರೆ ಆನ್ಲೈನಾರು ಮಾಡ್ಕೊಂಡ್ಬಿಡ್ತಾರೆ, ಆಫ್ಲೈನಾರೇ ಗಡಬೇಕಾಗುತ್ತೆ. ಅದಕ್ಕೆ ಆನ್ಲೈನ್ ಯಾತಕ್ಕೆ ಕೇಳಬಾರ್ದು, ತೂಕಡಿಸ್ಬಿಡ್ತೀರಿ, ಮತ್ತೆ ಇಲ್ಲಕ್ಕೆ ಶುರು ಮಾಡ್ತೀರಿ. ಇಲ್ಲಾದರೆ ಕಂಪಲ್ಸರಿ ಕೇಳಬೇಕಾದ್ರೆ ಆನ್ಲೈನ್ ಮಾಡಬೇಡಿ, ಆಫ್ಲೈನೇ ಬನ್ನಿ. ಅನಿವಾರ್ಯವಾದರೆ ಮಾಡಬೇಕೆ ಹೊರತು ಬೇರೆ ಅಲ್ಲ. ಇವತ್ತು ಅಭ್ಯಾಸ ಮಾಡ್ಕೊಂಡ್ಬಿಟ್ರು ಜನ. ಅರ್ಜುನ ಕೇಳ್ತಿರೋದು ಪರೀಕ್ಷೆದಲ್ಲಿ ಕೇಳಿದ ಆಫ್ಲೈನೇ ಹೊರತು ಆನ್ಲೈನ್ ಅಲ್ಲ. ಅದು ಆನ್ಲೈನ್ ಭಾಗವತ ಆಗಬಾರ್ದು. ಅದಕ್ಕೆ ನಾವೆಲ್ಲ ಆಫ್ಲೈನ್ ಆಗಬೇಕು ಹೊರತು ಇದಾದರೆ ಓದಿದ್ದು ಆಫ್ ಆಗಿಬಿಡುತ್ತೆ ಅಷ್ಟೇ. ತದಂಗಂ ಧಾರಣಾಧಿಕಂ ತಥೋಭಯಾಪ್ತಕಂ ದಿವ್ಯಂ ಚೈವಂ ಪಾದೇಸ್ಮಿನ್. ಇದಿಷ್ಟು ನೋಡಿ ಇಲ್ಲಿವರೆಗೂ ತಂದರು. ಈಗ ಇಲ್ಲಿಂದ ಬಂತೀಗ ಈ ಅಧ್ಯಾಯ ತೋಡಿ ಮಾಡಿ ಎಷ್ಟು ಶ್ಲೋಕ ಆಯಿತು ಗೊತ್ತಾ? ಇಡೀ ಅನುವಾದ ಮಾಡಿದ್ರು, ಇಲ್ಲಿವರೆಗೂ ಅನುವಾದ ಮಾಡಿದ್ರು. ನಮಗೆ ಸುಮ್ಮನೆ ಓದಿದ್ರೆ ಗೊತ್ತಾಗ್ತಿರಲಿಲ್ಲ. ನೀಟಾಗಿ ಅದನ್ನು ತಂದು ನಮ್ಮ ರೋಲ್ ಎಲ್ಲಿದೆ, ಈಗ ಏನು ಮಾಡಬೇಕು, ಯಾರು ಪ್ರಧಾನ. ಶಾಸ್ತ್ರಾಭ್ಯಾಸ ಸ್ವರೂಪಿಡಿ ಮತ್ತು ಧ್ಯಾನರೂಪ ಪರಾಚೈವ ಎರಡಿದೆ. ಎರಡನ್ನು ಸೇರಿಸಿ ಆಚಾರ್ಯ ಏನು ಮಾಡಿದ್ರು ಸದಾಚಾರ ಸ್ಮೃತಿಯಲ್ಲಿ ಏನಂತ ಹೇಳಿದರು? ಧ್ಯಾನ ಪ್ರವಚನಾಭ್ಯಾಂಚ ಯಥಾಯೋಗ್ಯ ಉಪಾಸನ. ಸದಾಚಾರ ಸ್ಮೃತಿಯಲ್ಲಿ ಇಲ್ಲ ಧ್ಯಾನ, ಇಲ್ಲ ಇದನ್ನು ಮಾಡಿ ಅಂಥೇಳಿ. ಇವೆರಡು ಭಾಳ ಮುಖ್ಯ. ಆ ದೃಷ್ಟಿಯಲ್ಲಿದ್ದಾಗಲೇ ಟೀಕಾರಾಯರು ಯಾವ ರೀತಿ ಮಾಡಿದ್ರೆ ಗೊತ್ತಾಗುತ್ತೆ. ನಾನ್ ಸ್ಟಾಪ್ ಬರೀತಾರೋ ಆ ರೀತಿ ಬರದ ಫಲ 50 ವರ್ಷ ಇದ್ದು, ಜಾಸ್ತಿ ಇರಲಿಲ್ಲ ಅವರು. ಇಡೀ ಸಮಾಜಕ್ಕೆ ಎಷ್ಟು ಕೋಟ್ಯಂತರ ವರ್ಷ ಆಸ್ತಿ ಕೊಟ್ಟಿದ್ದಾರೆ. ಓಂ